ಸಾರಿ ಫ್ರೆಂಡ್ಸ್, ಯಾಕೋ ಸ್ವಲ್ಪ ನೆಟ್ವರ್ಕ್ ಸರಿಯಾಗಿ ಬರ್ತಿದ್ದಿಲ್ಲ, ಹಂಗಾಗಿ ವಿಡಿಯೋ ಬಿಡಕ್ಕಾಗಿಲ್ಲ. ಇವಾಗ ಕಂಟಿನ್ಯೂ ಎರಡು ಬಿಡ್ತೀನಿ. 9 ಗಂಟೆ 10 ಗಂಟೆ ಒಳಗಡೆ ಎರಡು ವಿಡಿಯೋ ಬಿಡ್ತೀನಿ. ಸಪೋರ್ಟ್ ಮಾಡಿ. ನೆಟ್ವರ್ಕ್ ಸರಿಯಾಗಿ ಬರ್ತಿದ್ದಿಲ್ಲ, ಆಗ ವಿಡಿಯೋ ಬಿಟ್ಟಿಲ್ಲ. ಸಾರಿ. ಅಲ್ಲಕನಯ್ಯ ನೀನು ಚೈನ ಬಿಚ್ಕೊಟ್ಟಲ್ಲ ಅಲ್ಲಿ ಎಲ್ಲಾರಿದ್ರು ಇದೇನ್ ಹಾಕಂದ್ರು ಕೊಳ್ಳಕ ನೀನು ಏನ್ ಹಾಕಂದಿದೀಯಾ ಏನೇ ಇದು ಪ್ರೆಸ್ಟೀಜ್ ಪ್ರೆಸ್ಟೀಜ್ ಮೇಂಟೈನ್ ಮಾಡ್ತಾನೆ. ಜನ ನಾನು ನೋಡಿ ಆಮ್ಯಾಗ ನೋಡು ಇವ್ ಚೈನಾ ಕಂದಿಲ್ಲ ಏನಿಲ್ಲ ಆರ್ಟಿಫಿಷಿಯಲ್ ಹಾಕಂದವನಿ ಅಂತ ಗೊತ್ತಾಗ್ಬಾರ್ದು ಅಂತೇಳಿ ಆರ್ಟಿಫಿಷಿಯಲ್ ಹಾಕಂದ್ ₹100 ತಾ ಹೋದ್ ನಾ ಟೇಷನ್ ಕಾ ತಕ ಬಂದೆ. ನಿನ್ ಪುಷ್ಟಿಗ ನಿನ್ ಮುಸುಡಿಗ ಅಷ್ಟ ಹಾಕ ನಿನ್ ಲವ್ ಮಾಡಿ ನೋಡು ನಾನು ಎಂತ ಪರಿಸ್ಥಿತಿ ಬಂತ ನಾನ್ ಲವ್ ಮಾಡಿಲ್ಲ ನೀನೇ ನನ್ ಲವ್ ಮಾಡಿ ಹೆಂಗ್ ಬಂತ ನೋಡು ಪರಿಸ್ಥಿತಿ ಹಿಂಗಪ್ಪ ಹಿಂಗೆ ನಾನ್ ಬೀದಿ ಬಿಟ್ಬಿಡ್ತೀನಿ ಹಂಗೆ ಇದ್ರ ನೀನು. ಅಯ್ಯೋ, ಊರ್ ಮಂದಿ ಎಲ್ಲ ನನ್ನ ಹೊರಕ್ ಹಾಕ್ಬಿಟ್ಟಾರ. ಹೊರಕ ಅಂದ್ರ ಯಾವ್ದು ಕುಡ್ಸ್ಲು ಕೊಡ್ದಂಗ ಬಿಟ್ಟಂಗ ಒಂದಿನ ಹಂಗ ಹೊರಕ ಮುಗಿಸಾರ. ಇವತ್ತು ಯಾರು ಕೆಲಸ ಕೊಡ್ತಾರ ನೋಡ್ಬೇಕು. ಅವ್ರ ಕೊಡ್ತೀನಿ ಅಂತ ಅಂದವ್ರಲ್ಲ, ಏನ್ ಮಾಡ್ತಾರೆ ಏನ್ ಬಿಡ್ತಾರ ಒಂದು ಗೊತ್ತೈತಿಲ್ಲ. ನಂಗ್ ಬೇರೆ ಹೊಟ್ಟೆ ಹಸಿದಕ್ಕನ ಒಂದಿನಕ್ಕೂ ಹಸ್ಕೊಂಡಿದ್ದೋಳಲ್ಲ, ಇವಾಗ ಹಸ್ಕೊಂಡಿರ್ಬೇಕಂದ್ರೆ ಹೆಂಗ ಹೇಳು. ಮದ್ವೆ ಬೇರೆ ಆಯ್ತೀನಿ ಅಂತ ಹೇಳ್ತಿ, ನಿನ್ ಮದ್ವೆ ಮಾಡ್ಕೊಂಡ್ ನಾನ್ ಬೀದಿ ಯಾಕ ಭಿಕ್ಷೆ ಬಿಡ್ಬೇಕೇನ ಅವತ್ತು ತನ್ನ ಉಡ್ಸಕ್ಕಾಲಿಲ್ವಲ್ಲ ಏನಿನ್ಗ. ಯಪ್ಪ ಏನಿದ್ರೇನಪ್ಪ ತಿನ್ನಕ್ಕಿಟ್ಟಿಲ್ಲ ಅಂದ್ರೆ ಭಗವಂತ ಅದೇನ್ ಮಾಡ್ತಾನೋ ಏನೋ ನಮ್ಮನ್ನ. ಜಲ್ಜವ್ವ ಬುರುಡಸ್ವಾಮಿ ಇಲ್ಲೇ ಇದ್ರೆ ನಾನು ಊರೆಲ್ಲ ಹುಡುಕ್ತೀನಿ ನಿಮ್ನ ಕಟ್ಟಕ್ ಹೋಗ್ತೀನಿ ಅಂದ್ಬಿಟ್ಟು ಬಂದಿ ನನ್ ಗಂಡನ್ ಕಾಣ್ದಂಗ ಅದಕ್ಕ ಹುಡಿಕ ಬರು ಮನ್ಕ ಬಂದಿ ಈ ಹಂಗಿದ್ರೆ ಊಟ ಮಾಡಿದ್ರಿಂದ್ರೆ ಅಕ್ಕಯ್ಯ ನಿನ್ ಸಲುವಾಗಿ ನಾನ್ ಹೊರಗ್ ಬಂದ್ನಲ್ಲೇ. ಯಪ್ಪ ನನ್ಗಂತೂ ಹೊರಗಡೆ ಮಲ್ಗಸ್ಬಿಟ್ಟಿದ್ರ ಅಲ್ಲೇ ಮನಿಕ ಅಂತ ಹೇಳಿ ಚುಕ್ಕಡಿ ಎಲ್ಲ ಜಗ್ಗೆ ಕಡ್ದ್ಬಿಟ್ಟು ಅಕ್ಕ ಇವತ್ತು ಆಕ್ಳ ತಕ್ಕ ಕರ್ಕೋಗ್ಬಿಡ್ತೀನಿ ಅಂತ ಅಂದ್ರು. ಅದಕ್ಕ ಇಲ್ಲೇ ನಿಂತೀವಿ. ನನ್ಗಂತೂ ಭಯ ಆಗ್ತೈತಿ ಕಕ್ಕ, ಏನ್ ಮಾಡ್ತೀನಿ ಏನ್ ಬಿಡ್ತೀನೋ ಅಂತ ಹೇಳಿ. ಏನೋ ಅಕ್ಕ ತಂಗಿ ಮಾತಾಡ್ತಾ ನಿಂತಿರೋದು, ನಿನ್ನ ಕೂಲಿಯ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದು. ಇಲ್ಲಿ ಮಾತಾಡ್ಕೊಂಡು ನಿಂದ್ರಂತಲ್ಲ, ಬರ್ಬೇಕು ಫಸ್ಟ್ ಇಬ್ರು ಬಂದು ಕೂಲಿ ಮಾಡ್ಬೇಕಲ್ಲಿ. ಇವತ್ತು ಬದನೆಕಾಯಿ ಏರಿಯದೈತೆ, ಬರ್ರಿ ಹರಿಯಾರಂತ ಇಬ್ರು. ಇದಕ್ಕಪ್ಪ ಸುಂದರ, ನಮ್ ಕಂಡ್ರೆ ಒಂಚೂರು ಆಗದ ತರನೇ ಮಾಡ್ತೀಯಲ್ಲಪ್ಪ. ನಾವು ನಿಮ್ಮೂರಕ್ಕಪ್ಪ, ನಿಮ್ ಬಂಧು ಬಳಗನಿಗೆ ಒಂಚೂರು ಬೆಲೆ ಗೌರವ ಮರ್ಯಾದೆನ ಕೊಡ್ಬೇಕು ತಾನೆ. ನಮಗೂ ಬೇಜಾರೈತಕ್ಕಪ್ಪ ಹಿಂಗೆಲ್ಲ ಮಾತಾಡಿದ್ರ. ಬೇಜಾರಾದ್ರ ಬೇದಿಗಳು ತಗೊಂತ ನಡಿ. ಇಲ್ಲಿ ಯಾರು ಇಲ್ಲಿ ನಿಂತಿಲ್ಲ, ನಿಂತ ಬೇಜಾರೈತೆ ಬಿಡ್ತಾ ಅಂತ ಹೇಳಿ ನಡಿ. ನಮ್ಗೆಲ್ಲ ಏಟು ಅಷ್ಟು ತೋರ್ಸಿರಿ ಊರಾಗ ನಮ್ಗೆ ಗೊತ್ತೈತಿ. ನಡೀರಿ ಬದನೆಕಾಯಿ ಇರ್ಬೇಕು, ನಡೀರಿ ಫಸ್ಟ್. ಅಲ್ಲ ಕಣ ಸುಂದ್ರ, ನಿನ್ ನನ್ ಜೊತೆ ಏಟ್ ಮಾತಾಡ್ತಿದ್ದ ಚಜಮಂಟಿ ಅಂತ ಹೇಳಿ ಇವತ್ ಯಾಕೋ ಹಿಂಗ್ ಆಡ್ತಿದ್ಯಾ. ಒಂಚೂರು ಮರ್ಯಾದೆ ಕೊಡ್ಲಾ, ದೊಡ್ಡವ್ರು ಚಿಕ್ಕವ್ರು ಅಂತ ಹೇಳಿ ನೀನ್ ಇಷ್ಟ ಬಂದಂಗೆ ಆಡ್ತೀಯಲ್ಲ ಸುಂದ್ರ. ಓಹೋ, ಮರ್ಯಾದೆ ಕೊಡೋದ್ರ ಬಗ್ಗೆ ನೀವು ನಂಗೆ ಹೇಳ್ಕೊಡುದು. ನಿಮ್ಮ ಅಕ್ಕ ನೋಡ್ಸಕ್ ಹೋಗಿ ನೀನ್ ಹಾಕಿದ್ಯಲ್ಲ. ನಡಿ ನಡಿ, ಬೆಂಡ್ ಹತ್ತಿದ್ರ ಒಂದ್ ವಾರ ಒಂದ್ ತಿಂಗ ಆಮ್ಯಾಗ ನಮ್ಮ ಅಕ್ಕನೆ ಮಾಡಿದ್ದು ಅಂತ ಒಪ್ಕತಿ. ನಡಿ, ಹೆಂಗ್ ಬೆಂಡ್ ಹತ್ತಿಸ್ಬೇಕು ಅನ್ನೋ ನಂಗೆ ಗೊತ್ತೈತಿ. ನಿಮ್ಮ ಅಕ್ಕನ ಹೆಂಗೆ ಕೂಲಿ ಮಾಡ್ಸ್ಬೇಕು ಅನ್ನೋದು ಗೊತ್ತೈತಿ. ನೀನೇ ಒಪ್ಕೊಳ್ಳಿ ಅಂದ್ಬಿಟ್ಟು ಸುಮ್ನಿರೋದು ಯಾಕೆ ಹೇಳು. ನಿನ್ಗೆ ಕೆಲಸ ಮಾಡ್ಸಿದ್ರೆ ನೀನೇ ಬರ್ಬಿಡ್ತಿ. ಏನೋ ಸುಂದ್ರ, ಊರಾಗ ಕೆಲ್ಸ ಬರದೇ ಇದ್ದವ್ರ ಜೊತೆಗೆಲ್ಲ ಏನೋ ಮಾತಾಡ್ಕೊಂಡು ನಿಂತಿಯಲ್ಲೋ. ನೋಡೋ ಇಲ್ಲಿ ನಮ್ಮ ಮನೆಯವರು ಒಂಚೂರು ಹುಷಾರಾದ್ರ ಕಣೋ, ಹಾಸ್ಪಿಟಲ್ ಕರ್ಕೋಗಿದಿ. ಹೌದೇ ಅಕ್ಕ. ಅಂತ ಸತಿ ಸಾವಿತ್ರಿ ಗಂಡನ್ನ ಬಿಟ್ಟು ಹೋಗಂದಾಗ ಯಮರಾಜ ಬಿಟ್ಟು ಹೋಗಿದ್ದಂತೆ. ಅಂತ ಮಹಾನ್ ತಾಯಿ ಗಂಡನ್ನೇ ಬಿಟ್ಟು ಹೋದ ಯಮರಾಜ ಇನ್ನು ನಿನ್ ಗಂಡ ಕರ್ಕೊ ಹೋಗ್ಬಿಟ್ಟಾನೆ. ಹೆಣ್ಮಕ್ಳು ಏನ್ ಬೇಕಾಲ್ವ ಜಯಿಸ್ಕೋಬೋದಂತೆ. ಪ್ರೀತಿ ವಿಶ್ವಾಸ ಹೊಂದಿದ್ರ ನೋಡಕಯ್ಯ ನಿನ್ ಗಂಡ ಇವತ್ತು ಏಟ್ ಹುಷಾರಾಗವನೆ. ಸುಮಾರಾಗಿ ನಡೀತಾನಲ್ಲ, ಬರೀ ಕೈ ಮಾತ್ರ ಹಿಂಗದ. ಪರವಾಗಿಲ್ಲ ತಕ್ಕ ಎಲ್ಲ ಒಳ್ಳೇದೈತಲ್ಲ. ಏನೇ ಚಿನ್ನಮ್ಮ, ಗಂಡ ಒಂಚೂರು ಹುಷಾರಾಗ್ಬಿಟ್ಟವನೆ, ನಡಿವಂಗಾಗವನೆ. ಕೈ ಮಾತ್ರ ಬಾಯಿ ಮಾತ್ರ ಹಂಗದೆಲ್ಲ ಕವಡ್ತಿರೋದು. ಕೈ ಬಾಯಿ ಹೋಗಲ್ವಂತೆ. ಹೋಗುತ್ತಕ್ಕ, ಅದಕ್ಕೂ ಕಾಲ ಅಂತ ಒಂದ್ ಬರುತ್ತಾ, ಅದಕ್ಕ ಹೋಗುತ್ತೆ. ಅದಕ್ಕ ನಾವು ಕಾಣಿಸ್ಕತ್ತಿದ್ವಿ ಊರ್ ಮಂದಿ ಜೊತೆ ಎಲ್ಲ ಏನ್ ಹೇಳೋಗುದು. ಹೊಟ್ಟೆ ಕಿಚ್ಚೋರ ಬಾಳ ಮಂದಿ ಅದಾರ. ಏನ್ ನನ್ ಗಂಡು ಹುಷಾರಾಗದೇ ಇರ್ಲಿ ಅಂತ ಕೇಳ್ಕೊಳ್ಳೋರು, ಮಾಟ ಮಂತ್ರ ಮಾಡ್ಸೋರು ಅಂತವ್ರು ಜಗ್ಗಿ ಅದಾರ. ಅದಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡು ಹಂಗೆ ಗುಡಿಯಾಕ್ ಹೋಗಿ ತೋರ್ಸ್ಕೊಂಡು ಇದಕ್ಕ ಅದೆಲ್ಲ ಇದ್ರಲ್ಲಿ ಅದ್ಯಾವ್ದೋ ಊರಂದ್ರಪ್ಪ ನಮ್ಗ ಬರುಕಿಲ್ಲ. ಪೇಪರ್ ಬರ್ಕೊಟ್ಟಿದ್ರು, ಅಲ್ಲಿ ಹೋಗಿದ್ಮು. ಬೇಸ್ ಹುಷಾರ ಆದ ನನ್ ಗಂಡ. ಕೈ ಕಾಲು ಬತ್ತಾವಂತೆ. ಒಂದ್ ತಿಂಗ 6 ತಿಂಗ ಹೋದ್ರ ಬತ್ತಾವ, ಸರಿ ಹೋಯ್ತವ. ಬಾಯಿವ ಕೈವ ಅಂತಂದ್ರು. ಇವಾಗ ನಡಿವಂಗಾಗವನಲ್ಲ, ಅಷ್ಟೇ ಸಾಕು ನಮ್ಗ. ಒಳ್ಳೆಯವ್ರಿಗೆ ಕಾಲ ಒಳ್ಳೇದ್ ಮಾಡತಕ್ಕೋ. ಕೆಟ್ಟವ್ರಿಗೆ ಕೆಟ್ಟದ್ ಹಾಗೆ ಆಗುತ್ತಾ. ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಕ. ನಿನ್ ಗಂಡ ಹಿಂಗಾಗಿದ್ದ ಅನ್ಬಿಟ್ಟು ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡು ಬಿಡ್ದಂಗ ಅವನ್ನ ನೋಡ್ಕಂದಲ್ಲ, ಅದೇ ನಿಂಗ್ ಶಕ್ತಿ ಕನಕ. ಹ್ಞೂ ಕಣಪ್ಪ, ಈಗಿನ ಕಾಲದಾಗೆಲ್ಲ ಹಿಂಗ್ ನೋಡ್ಕೊಂಡಿರ್ತೀವಿ. ಹಿಂಗ್ ನೋಡ್ಕೋ ಟೈಮ್ ತಗ ಏನು ಅನ್ನೋಕೆ ಜನ ಅಕಸ್ಮಾತ್ ಇವನ ಸತ್ತಾನ ಅಂದ್ರೆ ಅಯ್ಯೋ ಎಂಟ್ರಿಂದ ಸತ್ತಾನ ಬಿಟ್ಟಾನ, ಅಯ್ಯೋ ಎಂಟ್ರೆ ಸಾಯಿಸೋದು ಬಿಟ್ಲು, ಯಾವನ್ ಸಂಸಾರ ಮಾಡಿ ಸಾಯಿಸಿದ್ಲು. ಹೆಣ್ಮಕ್ಳನ್ನ ಬರೀ ಗೋಳು ಕೇಳಿ 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 ಹೆಣ್ಮಕ್ಳು ಹೆಂಗಾಗ್ಬಿಟ್ಟಾರ ಅಂದ್ರ ಬೇಡಪ್ಪ ಯಾರ ಸಂಸಾರವೇ ದೂರ ಹೋಗಿ ಬದುಕ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಬಂದಿರ್ತಾರ. ಯಾಕೋ ನಾಯಿ ಬಗ್ಳುತ್ತೆ ಅಂದ್ಬಿಟ್ಟು ಬೂಲ ಕಾಳತ್ತೆ. ಯಾವ್ದು ತಲೆ ಕೆಡ್ಸ್ಕಂತಿ. ಬಗ್ಲವು ಬಗ್ಳ್ಕೊಂಡು ಹೋಯ್ತಿರ್ತಾವ. ತಲೆ ಕೆಡ್ಸ್ಕೋಬಾರ್ದು. ಇವ್ರನು ಕೂಲಿಯ ಕರ್ಕೊ ಹೋಯ್ತಾವನಿ. ನಿಂಗ್ ಗೊತ್ತೈತೆ ವಿಚಾರ. ಯಾರು ಫೋನ್ ಹಚ್ಚಿ ಹೇಳಿರ್ತಾರ ತಕ ಊರವ್ರು, ಹಿಂಗ್ ಮಾಡಿದ್ಲು ಹಿಂಗ್ ಬಿಟ್ರು ಅಂತ ಹೇಳಿ. ಗೊತ್ತಿಲ್ವೇ? ಅಯ್ಯೋ ನಮ್ಮ ಮತ್ತೆ ಫೋನ್ ಹಚ್ಚಿದ್ಲಕ್ಕಪ್ಪ. ಹಿಂಗಾಯ್ತು ಹಿಂಗ್ ಬಿಡ್ತು ಕಣವ ಅಂತ ಹೇಳಿ ಫೋನ್ ಹಚ್ಚಿದ್ ನಮ್ ಗಾಯತ್ರಿ ಆಯ್ತು. ಬಿಡತ್ತೆ ಹೆಂಗ ಒಳ್ಳೇದೇ ಆಯ್ತು. ಅದ ಕೆಟ್ಟವ್ರಿನ್ನ ಈ ಊರಾಗ ಈ ಬುದಿಯಾಗ ಹಿಂಗ ಅದರಲ್ಲ ಅನ್ನೋದೊಂದು ಒಟ್ಟುರಿ ಅಷ್ಟೇ. ಅವ್ರಿಗೂ ಒಂದಿನ ತೋರ್ಸುತ್ತೆ, ಕಾಯ್ಬೇಕು. ಏನೇ ಚಿನ್ನಮ್ಮ, ನಿನ್ ಮಾತಿನ ಅರ್ಥ ನಾನೇ ಕೆಟ್ಟೋಳ ಹತ್ರ ಮಾತಾಡ್ತಿ, ಎದುರುಗಿದ್ರೆ ಮಾತಾಡ್ತಿಯಲ್ಲ. ದೊಡ್ಡವ್ರ ಚಿಕ್ಕವ್ರು ಅನ್ನೋದು ಮರ್ಯಾದೆ ಕೊಡ್ದಂಗ್ ಬೆಳೆಸಿ ಬಿಟ್ಟಿಯವ. ನೀನ್ ಇಷ್ಟ ಬಂದಂಗೆ ಬೆಳೆಸ್ಬಿಟ್ಟವ್ರ ನಿಮ್ ಮನ್ಯಾಗ. ಅವಳು ಚಂದ್ರಕಲಂಗಂತೂ ಅಪ್ಪ ಯಾರು ಇದ್ದಿಲ್ಲ, ಅತ್ತೆ ಮಾವನು ಇದ್ದಿಲ್ಲ, ಗಂಡು ಇದ್ದಿಲ್ಲ. ಅದಕ್ಕ ನಿನ್ನ ಬಾಯಿಗೆ ಬಂದಂಗ್ ಬೆಳೆಸ್ಬಿಟ್ಟವ್ರಲ್ಲ, ಅದಕ್ಕ ಮಾತಾಡ್ತೀವ ಮಾತಾಡ್ ದೊಡ್ಡ ಮಾತಾಡ್ತಿ ಬಿಡು. ನಾನು ಇರುದ ಹಂಗ ಎದುರುಗ ಮಾತಾಡುದು. ನಾನು ನಿಯತ್ತಿಂದ ಬದುಕಾಕತ್ತವಿ, ನಾವೇನು ಎದುರು ಕೆಲಸ ಮಾಡ್ಬೋದಿಲ್ಲ. ಸರಿ ಏನ ಮೈಯಾಕ ಕೊರಳಕ ಎಲ್ಲ ಚಿನ್ನದ್ ಮಾಡ್ಸ್ಕೋಬೇಕು ಅಂತ ಹೇಳಿ ಕಾಳ್ತಾನ ಕೇಳಿದಿಲ್ಲ ನಾವ್ ಯಾರು. ನಾವು ನಿಯತ್ತಿಂದ ಬದುಕಾಕತ್ತಾನೆ. ನಾನ್ ದುಡ್ದು ನನ್ ಮಾಡಿ ನನ್ ಗಂಡಂಗ ನಾನು ಲೆಕ್ಲೆಸು ಅದು ಇದನ್ನ ಮತ್ತೆ ನಾನು ಹೊಲಕ್ಕ ದುಡ್ದು ಮಾಡ್ಕಂತಿರೋದು. ನಾವೇನ್ ಹಂಗಿಂಗ್ ಸುತ್ತಲ್ಲ ಕಣ ಹೋಗು. ರೆಡಿ ಅನ್ನು ಹೇಳ್ಬೇಕು. ಹಿಂಗ್ ಮಾತಾಡ್ತಾರ ಬಿಡ್ತಾರ ಅಂತ ಸರ್ ಸರಿಯಾಗಿ ಇರ್ತಾನ. ಅವನು ರೆಡಿ ಮಾವ ಬಿಡುದು ಅಂತ ಹೆಂಗ್ ಹೊಡಿಬೇಕು ಹಂಗಂಗ ಹೊಡಿತಾನ. ಆಯ್ತು ಕುಂತ್ಕದ್ರಲ್ಲ, ಏನ್ ಮಾತಾಡ್ತೀರಿ? ಬಂದಿದ್ದು ಮಾತಾಡ್ಬಿಟ್ಟು ಅಂದ್ಬಿಟ್ಟು ಏನ್ ಹುರ್ಕೊಂಡ್ ಮಾತಾಡ್ರಪ್ಪ, ಮಾತಾಡ್ರಿ. ನಿಮ್ದು ಐತಿ ಮಾತಾಡ್ರಿ. ನೋಡ್ದೇನೆ ಜಜವಕ್ಕ, ನಿಮ್ಮ ಅಕ್ಕನ ಪರವಾಗಿ ಹೋಗಿದ್ದಿ. ನಿನ್ಗಂದೇನ ಗೊತ್ತಾಯ್ತಿರೋ ನಿಮ್ಮ ಅಕ್ಕ ಅಂತೇಳು ಅಂತೇಳಿ. ನಿನ್ನ ಬೀದಿಯಾಗ ಬರ್ತಾವ. ನೀನ್ ಬೀದಿಯಾಗ ಬಂದಿದ್ದಿ ಆಗ್ಲಿ, ಇನ್ನ ಬೀದಿಯಾಗ ಬರುದೇನು. ಇವಾಗ ನಮ್ಮೂರ್ ಜನ ಒಳ್ಳೆಯವರಾಗಿರೋದಕ್ಕೆ ಬಿಡುವ ತಗ ತಿನ್ನಕೊಡಕ್ ಇಟ್ಕೊಡು ಅಂತ ಕೊಡ್ತಾರ. ಬೇರೆ ಯಾರು ಆಗಿದ್ದಕ್ಕೆ ಅಕಸ್ಮಾತ್ ಹೋಗುದ್ ಕಳ್ಸೋರು ತಿಳ್ಕೊಂಡ್ಬಿಡು ಅದನ್ನ.
ಅಲ್ಲಕಂಚಿ ನಮ್ಮಕ್ಕ ಒಂಚೂರು ಬಾಯಿ ಬರೋಕಿಲ್ವೇ ಅವ್ನ್ಗ ಗಂಗಾಧರಂಗ ಮಾತಾಡೋಕಿಲ್ವೇ ಬಾಯಿ ಹಂಗಾದಲ್ಲ ಓದದಂತೆ. ಏ ಐಟ್ಮೆಂಟ್ ಅದು ಇದು ಕೊಟ್ಟಾರಕ್ಕಪ್ಪ ಹೋಯ್ತೆ ಅಂತಂದವ್ರ ಅವ್ರು ಇದಕ್ಕ ತಿಂಗಳಿಗೊಂದ್ಸರಿ ಅವ್ರ ಇದ್ರಾಗ ಬಸ್ಸಾಗ ಇದ್ರಾಗ ಆನ್ಲೈನ್ ಕಳಿಸ್ತಾರಂತೆ. ಅವಾಗ ನಾವ್ ಇಲ್ಲಿ ಇಸ್ಕೋಬೇಕು. ತಿಂಗಳಿಗೊಂದ್ಕಿತ ಕೊಡ್ತಾರ. ಕೊಟ್ರ ವಾಸಿ ಐತೆ ಅಂತಂದವ್ರ. ಇವಾಗ ಹಿಂಗಾಗಿರುತ್ತೆ ಹೆಚ್ಚು ಕಪ್ಪ 15 ದಿನಕ್ಕೆ ಬೇಸಾಗೋನೆ ಅಂತಿದ್ರೆ ಎಲ್ಲಾರು ಅಲ್ಲಿ ಇರೋರೆಲ್ಲ. ಹೆಂಗೋ ಕನಕ ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಯಾರನ್ ಬೇಕಾದ್ರು ಗಂಡನ್ನವೇ ಉಳಿಸ್ಕೋಬಹುದು ಅನ್ನಕ ಇದೇ ಸಾಕ್ಷಿ ನೋಡ್. ಹೆಣ್ಣು ಹೊಲದ್ರೆ ಮಾರಿ ಇದು ಹೊಲದ್ರೆ ನಾರಿ ಮುನಿದ್ರೆ ಮಾರಿ ಅಂತಾರಲ್ಲ ಹಂಗಾಯ್ತು. ಸರಿ ಕಣಪ್ಪ ನಾವು ಹೊರಡ್ತೀವಿ. ಬಸ್ಸಾಗ ಬಂದ್ವಲ್ಲ ಫುಲ್ ಸುಸ್ತಾಗ್ಬಿಟ್ಟದೆ. ಹೋಗಿ ಮಲಗಿಸ್ತೀನಿ ಇನ್ನ ಮನಿ ಕಲಿ. ನಾನು ಕೆಲ್ಸಗಳನ್ನ ಮತ್ತೆ ಪಾಪ ಒಬ್ಬಾಕಿಗೆ ಬಿಟ್ಟು ಹೋಗಿದ್ದೆ. ಹೊಲ ಫಲ ಎಲ್ಲ ಅದವಲ್ಲ ಅವೆಲ್ಲ ಬಿಟ್ಟು ಹೋಗಿದ್ದಿ. ಏನಾಗಿತ್ತು ನೋಡ್ತೀನಿ ಒಂಚೂರು. ಸರಿ ಕನಕಯ್ಯ ಹುಷಾರಾಗಿ ಹೋಗ್ಬರ್ರಿ. ಅಲ್ಲ ನನ್ ಗಂಡಗ ನಾನು ಯಾವತ್ತು ಇಷ್ಟ ಆಗದೇ ಇಲ್ವಾ. ನನ್ ಕಂಡ್ರೆ ಇಟ್ ಸಿಡ್ಡ ಮುಡ್ಡ ಅಂತ ನಮ್ಮ ಊರೊತ್ತವ. ನನ್ ಕಂಡ್ರೆ ಆಗಲ್ಲ ಅನ್ಸುತ್ತ ಅವ್ನ್ಗೆ. ನಾನು ಅವನ ಇಷ್ಟ ಪಡ್ತೀನಿ. ಆತಂಗೆ ನನ್ ದುಡ್ಡಿಲ್ಲ ಅಂತ ಹೇಳಿ ಹೋಯ್ತಾನ. ನಾವೇನಕ್ಕೆ ಕೇಳಿ ಕೇಳಿ ಪಡ್ಕೊಂಡ್ ಬಂದಿರ್ತೀವೇನ. ದಪ್ಪ ಆಗೋದು ಸಣ್ಣ ಆಗೋದು ಜುಟ್ಟು ಇಲ್ದೇ ಇರೋದು ಜುಟ್ಟು ಬರೋದು ಎಲ್ಲಾನು ಭಗವಂತನ ಸೃಷ್ಟಿಯಪ್ಪ. ಒಬ್ಬೊಬ್ರಿಗೆ ಏನು ಇರೋದಿಲ್ಲ ಬಾಂಡ್ಲಿ ಆಗಿರ್ತಾರ ಅಂತವ್ರಿಗಿಂತ ಕಮ್ಮಿ ಏನೋ ನಾವು. ಇನ್ ನೋಡಿದ್ರೆ ಹೆಂಗ ಆಡ್ಕಂತಾನ ಪಾಪ ಈಗೀಗ ಏಟ್ ನೋವು ಕೊಟ್ಟಿನಿ ಅದಕ್ಕೆ ಹೋಗಲ್ ಕೂತವಳ. ಅವಳ ಮನ್ಸ್ಗೂ ಬೇಜಾರಾಗಿರುತ್ತೆ. ನನ್ ಗಂಡ ಒಂದಿನಕ್ಕೂ ನನ್ ಜೊತೆ ಕಿರೋಲ್ನ ಬಿಡೋಲ್ನ ಅಂತೇಳಿ. ಅವಳು ಮದ್ವೆ ಆದಾಗಿಂದ ಒಂದಿನಕ್ಕೂ ಖುಷಿಯಾಗಿ ನೋಡ್ಕೊಳ್ಳಿಲ್ಲ. ಇವಾಗ ಏನಾರು ಪ್ರೀತಿ ಊಟಾಗಿ ಮಾತಾಡಿ ನೀ ಬಿಟ್ಟಿನಿ ಅಂದ್ರ ಅವಳೆಲ್ಲಿ ಏನ್ ಅನ್ಕೊಂತಾಳೋ ಬಿಡ್ತಾಳೋ ಅನ್ನೋ ಭಯ. ಏನೇ ಜೀವ್ರ ನೀ ಒಬ್ಬಾಕಿನೇ ಬಂದ್ ಕುತ್ಕೊಬಿಟ್ಟಿದ್ಯಾ. ನನ್ನ ಕರೆದ್ರೆ ಬತ್ತಿದೆ ತಾನೆ. ನೀನ್ ಒಬ್ಬಾಕಿನೇ ಬಂದ್ ಕುತ್ಕೊಬಿಟ್ಟಿದ್ಯಾ ಏನ್ ವಿಚಾರ? ಓ ಮನೋಜರೇ ನೀವೇನು ನನ್ನ ನೋಡಿಕ ಬಂದಿರ? ಎದಕ್ ಬಂದಿರ ಇಲ್ಗ? ಒಂದಿನಕ್ಕೂ ನನ್ ಕಂಡ್ರೆ ಆಗದೇ ಇಲ್ಲ ನಿಮ್ಗ. ಏನು ಬಂದ್ಬಿಟ್ಟಿರ? ಏನೋ ಗೊತ್ತಿಲ್ಲ ಬರ್ಬೇಕು ಅನ್ನಿಸ್ತು. ನಮ್ಮವನವೇ ಹೋಗಿ ಕರ್ಕ ಬರಬೇಕು ಅಂತ ಅಂದ್ಲ. ಅದಕ್ಕೆ ಬಂದೆ. ಅದೆಲ್ಲಾರು ತಾವಳಿ ಪಾಲಿತ ಹೋಗಿ ಕೂತಿರ್ತಾಳ ಹಿಂದೆ ನೋಡು ಅಂತಂತ ಅದಕ್ಕೆ ಬಂದೆ. ನೀವ್ ಇನ್ನೆಲ್ಲಿ ಕುತ್ಕೊತೀರಂತ ಇಲ್ಲಿ ಅಂತಲ್ಲ ಬಂದ್ ಕುತ್ಕೊಳ್ಳೋದು. ಅಮ್ಮನೆ ಹೇಳಿ ಕಳ್ಸಿದ್ರು. ನಿಂಗೆಲ್ ಬಂದಿರುತ್ತೆ ಪ್ರೀತಿ ಬದನೆಕಾಯಿ ಅವೆಲ್ಲ. ನನ್ನ ಮಾತ್ರ ಕೋಳಿಗಳನ್ನ ಮಾತ್ರ ಕೂತಿರುತ್ತೆ. ನೋಡು ಹೆಂಗ್ ಹೇಳ್ತಾನ. ನಮ್ಮ ಮೇಲೆ ಅದಕ್ಕೆ ಬಂದೆ ಅಂತೇಳಿ ನಂಗ ಮೈಯೆಲ್ಲ ಉರಿಯುತ್ತೆ. ನನ್ ಮ್ಯಾಗ ಪ್ರೀತಿನೂ ಇಲ್ಲ ಬದನೆಕಾಯಿ ಇಲ್ಲ. ಇವನ್ಗೆ ಏನ್ ಮಾತು ಆಡ್ಸಲ್ಲ. ಮಗ ಸಿಂಟ್ರಿಸ್ತಾನೆ. ಒಂದೇ ಒಂದ್ಕಿತ ಐ ಲವ್ ಯು ಅಂತ ಹೇಳೋಣ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ ಎಲ್ಲಿ ಏನ್ ಅನ್ಕೊಂಡ್ಬಿಡ್ತಾರೋ. ಇವಾಗ ಹುಡ್ತೈತೆ ಪ್ರೀತಿ ಅಂದಾಗ ಎಲ್ಲಾರ್ಗು ಒಂಥರ ಗಾಬರಿ ಆಗ್ಬಿಡುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಾನ್ ಕೂಡ ಪ್ರೀತಿ ನೋಡಿ ಅವ್ರೇನೇ ಅನ್ಕೋತಾರೆ. ನನ್ ಕಂಡ್ರೆ ಬಹಳ ಆಸೆ ಆಗತ್ತಾರ ಅಂತ ಹೇಳಿ. ಏನ್ರಿ ಜೈರೋಹಿಣಿ ಅವ್ರೆ ಏನೋ ಯೋಚನೆ ಮಾಡ್ತಿರಂಗಿದ್ರ? ಜೀವನದಾಗ ಇಂತ ಗಂಡ ಬೇಡವಾಗಿತ್ತು ಅಂತ ಏನಾರು ಯೋಚನೆ ಮಾಡ್ತಿದ್ರ? ಏನೋ ಮಾಡಕ್ಕಾಗಲ್ಲ. ಋಣಾನು ಬಂದ. ನಾನು ಇಂತ ಹೆಂಡತಿ ಬೇಡ ಅಂತ ತೀರ್ಮಾನ ತಗೊಂಡಿದ್ದೆ. ಆದ್ರೆ ನೋಡಿ ಸಂಬಂಧ ಅನ್ನೋದು ಹೆಂಗಾದ್ರೂ ಕೂಡಿಸುತ್ತೆ. ಕಳ್ಸುತ್ತೆ ಕಳ್ಸಂಗ ಏನ್ ಮಾಡೋದು. ಏನೋ ನೀವ್ ಮಾತಾಡ್ತೀವೇನ ಎದು ಬಂದಿಂದ ಕುತ್ಕೊಂಡ್ರಿ. ಹಿಂಗೆಲ್ಲ ಮಾಡೋದ್ರಿಂದ ನೀವು ನನ್ನ ಗೆಲ್ಬೋದು ಅಂತ ಅನ್ಕೊಳಕ್ ಏನೂ ಇಲ್ಲ. ನೀವ್ ಕೊಟ್ರ ನೋವುಗಳೇ ಸಾಕಾಗೈತೆ. ನನ್ಗಂತೂ ಸಾಕಾಗೋಗ್ಬಿಟ್ಟೈತೆ. ಗಂಡ ಇರ್ತಿ ಅನ್ನೋ ಸವಾಸ. ನಮ್ಮ ಅಪ್ಪಂಗೆ ಮತ್ತೆ ಮಗಳಾಗ ಹೋಗ್ಬೇಕು ಅನ್ನೋ ಪ್ರೀತಿ ಬಂದ್ಬಿಟ್ಟೈತೆ. ನಮ್ಮ ಅಪ್ಪ ಒಬ್ರೇ ನಮ್ಮನ್ನ ಅರ್ಥ ಮಾಡ್ಕೊಂಡ್ ಚೆನ್ನಾಗಿ ನೋಡ್ಕೊಂಡಿದ್ದು. ನಮ್ಮ ಅಮ್ಮನ ನಮ್ಮನ್ನ ಕೈ ಬಿಟ್ಬಿಟ್ರು. ನಮ್ಮ ಅಪ್ಪನ ಹತ್ರನೇ ಪ್ರೀತಿಯಿಂದ ಬೆಳೆದಿತ್ತು. ನನಗಂತೂ ತಂದೆ ಋಣನೇ ಇಲ್ಲ. ಚಿಕ್ಕ ವಯಸ್ಸಿಂದನೂ ನನ್ನ ತಂದೆ ನಾನು ನೋಡೇ ಇಲ್ಲ. ನಮ್ಮಮ್ಮ ನನ್ನ ದೂರ ಕರ್ಕೊಂಡ್ಬಂದ್ ಬೆಳೆಸೋರಂತೆ. ನಂಗೆ ಅಪ್ಪ ಇದ್ದೂ ಇಲ್ಲ. ಅಮ್ಮ ಒಬ್ಬಳೆ. ನಮ್ಮಮ್ಮನೇ ನನ್ ಜೀವ. ನಮ್ಮಮ್ಮನ್ ಬಿಟ್ರೆ ನಮ್ಮಮ್ಮ ತೋರ್ಸೈತಲ್ಲ ಹುಡುಗಿ ಅದೊಂದೇ ಜೀವ. ಬೇಜಾರಾಗ್ಬೇಡ್ರಿ. ತಂದೆ ಇಲ್ಲ ಅಂದ್ರೆ ನಿಮ್ಮಮ್ಮ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಾನೆ. ನಮ್ಗೆ ತಾಯಿ ಇದ್ರು ನಮ್ ತಾಯಿ ಪ್ರೀತಿ ಸಿಗ್ಲಿಲ್ಲ. ನಮ್ ತಂದೆ ಪ್ರೀತಿ ಒಂದೇ ಸಿಕ್ಕಿದ್ದು. ನಿಮ್ಗೆ ತಂದೆ ಇದ್ರೂನು ತಾಯಿ ಪ್ರೀತಿ ಸಿಕ್ತು. ನೀವ್ ಅದಕ್ಕಾರ ಖುಷಿ ಪಡಿ. ಎಲ್ಲಾ ಮಕ್ಳಿಗೂ ತಾಯಿ ಪ್ರೀತಿ ಸಿಗ್ಬೇಕಂತ ಆದ್ರೆ ನಮ್ಗೆ ಆ ಪ್ರೀತಿನೇ ಸಿಗ್ಲಿಲ್ಲ. ನಮ್ಮಮ್ಮ ನಮ್ಮನ್ನ ನಮ್ ಚಿಕ್ಕಮ್ಮ ಲಕ್ಷ್ಮಿ ಅಂತ ಇದಾರಲ್ಲ ಅವ್ರ ಮನೆಯಾಕ ಬಿಟ್ಬಿಟ್ಟು ಹೊಂಟ್ ಬಿಡೋದಂತೆ. ಅವ್ರ ಅಪ್ಪನ ಮನೆಯಾಗ ಹೋದ್ರು ಅವ್ರೊಬ್ರೆ ಹೋಗೋರಂತೆ ಬರೋರಂತೆ. ನಮ್ಗ್ ಸೇರ್ತಾನೆ ಇದಿಲ್ವಂತೆ. ಏನ್ ಗೊತ್ತೇನ್ರಿ ನೀವು ನನ್ ಹೆಂಡತಿ ಆಗಿದ್ರ ನಮ್ಮ ಮನೆಯವ್ರಿಗೆಲ್ಲ ತೋರ್ಸ್ಕೋಬೇಕಂದ್ರೆ ಗೆಳತಿ ಆಗಿರ್ಬೋದಲ್ಲ. ನೀವು ನಂಗೆ ಗೆಳತಿಯಾಗಿ ಗೈಡ್ ಲೈನ್ ಆಗಿ ಇರ್ಬೋದಲ್ಲ. ಬೇಡ ಅನ್ಬೇಡ್ರಿ. ಗೆಳತಿನಾರು ಆಗ್ರಿ. ನಾನ್ ಪುಣ್ಯ 16 ಹೇಳಿದ್ರಲ್ಲ ಗೆಳತಿಯಾಗಾರು ಇರುವಂತೇಳಿ. ಸರಿ ಇರ್ತೀನಿ ತಗೊಳ್ಳಿ. ನಿಮ್ಗೆ ಒಳ್ಳೆ ಹುಡುಗಿ ಸಿಗೋವರ್ಗು ನೀವ್ ಇಷ್ಟಪಟ್ಟರೆ ಹುಡುಗಿ ನಿಮ್ ಚೀನಾ ಹುಡುಗಿ ಸಿಗೋವರ್ಗು ಅದೇನೋ ಚೀನಾ ಹುಡುಗಿ ಹಂಗೆ ಹೋಗ್ಬಿಡ್ತು ಅಂದ್ರಲ್ಲ ಅದೇ ತರ ಹುಡುಗಿ ಸಿಗೋವರ್ಗು ನಾನ್ ನಿಮ್ ಜೊತೆ ಗೆಳತಿಯಾಗೇ ಇರ್ತೀನಿ. ನೋಡೋರಂತ ಹೇಳಿ ನಿಮ್ಮನ್ನ ಅವಳಿಗಿಂತ ಅವಳನ್ನ ಇಷ್ಟಪಡ್ತೀನಲ್ಲ ಅದ್ರ ಡಬ್ಬಲ್ ಇಷ್ಟಪಟ್ಟು ನಿಮ್ಮನ್ನ ಹೊಲ್ಸ್ಕೊಂತೀನಿ. ಇವಾಗ ಏನಾರು ಹೇಳಕ್ ಹೋದ್ರೆ ನೀವು ನಂಗೆ ಇಷ್ಟ ಅಂದ್ರೆ ನೀವು ಒಪ್ಪೋದು ಇಲ್ಲ. ನನಗೆ ಗೊತ್ತೈತಿ. ಅದಕ್ಕೆ ನಿಮ್ನ ಒಂದೊಂದಾಗಿ ಸ್ಟೆಪ್ ಆಗಿ ಇಷ್ಟಪಟ್ಟು ನಿಮ್ಮನ್ನ ಒಪ್ಪಿಸ್ತೀನಿ. ಆ ಭರವಸೆ ನನ್ಗಿದೆ. ನೀವ್ ಯಾವತ್ತಿದ್ರು ನನ್ನವರು. ಒಂದೇ ಒಂದ್ಕಿತ ಐ ಲವ್ ಯು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ರೀ. ನೀವ್ ಹೇಳಲ್ಲ ಅದಾಗಲ್ಲ. ಗೆಳತಿಯಾಗಿರ್ಬೇಕಂತೆ ಅದಾರು ಕೊಟ್ರಲ್ಲ ನನ್ ಪುಣ್ಯ. ಹಂಗಾರು ಇರ್ತೀನಿ. ಯಾವತ್ತೂ ನಿಮ್ಮನ್ನ ಮರೆಯಲ್ಲ ರೀ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.